ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ನಿರಂತರವಾಗಿ ದಲಿತರಿಗೆ ಅನ್ಯಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು ನೀವೆಲ್ಲ ನೋಡಿ. ನಿರಂತರವಾಗಿ ದಲಿತರ ಮೇಲೆ ಅನ್ಯಾಯಗಳು ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಉಳ್ಳವರು ಮಾತ್ರ ದಲಿತರಿಗೆ ಲಾಭವನ್ನು ಮಾಡಿಕೊಡುವಂಥ ಕೆಲಸ ನಡೀತಾ ಇದೆ. ಯಾರು ನಿಜವಾಗಿ ಹಿಂದುಳಿದಿರ್ತಕ್ಕಂಥ ದಲಿತರಿದ್ದಾರೆ ಅವರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ಈ ಸರ್ಕಾರದಿಂದ ನಡೀತಾ ಇದೆ. ಈಗ ಹೊಸ ಪ್ರಕರಣ ಅಂತ ಕೇಳಿದರೆ, ಕರ್ನಾಟಕ ರಾಜ್ಯದಲ್ಲಿ 12 ಜಿಲ್ಲೆಗಳಲ್ಲಿ ಸುಮಾರು 377 ಎಕರೆಗೂ ಹೆಚ್ಚು ಜಮೀನು KIDBಯಿಂದ ದಲಿತ ಸಮುದಾಯಕ್ಕೆ ಹಂಚಿಕೆಗಾಗಿ ಮೀಸಲಿಟ್ಟಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಅದನ್ನು ಹಂಚಿಕೆ ಮಾಡಲಿಕ್ಕೆ ಯಾವುದೇ ರೀತಿಯ ತರಾತುರಿಯನ್ನು ತೋರಿಸದೆ ಕೇವಲ ಯಾರೋ ಒಬ್ರು ಅನುಕೂಲ ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಏರೋಸ್ಪೇಸ್ಗೋಸ್ಕರ ಉದ್ಯಮಕ್ಕೋಸ್ಕರ ಮೀಸಲಿಟ್ಟಂಥ ಸ್ಥಳದಲ್ಲಿ ಸನ್ಮಾನ್ಯ ಈ ಕಲಬುರಗಿಯ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರ ಕುಟುಂಬಕ್ಕೆ ಅದನ್ನು ಕೊಡ್ಲಿಕ್ಕಾಗಿಯೇ ತರಾತುರಿಯಲ್ಲಿ ಕಾನೂನನ್ನು ಮೀರಿ ಅರ್ಜಿಗಳನ್ನು ಕರೆದಿದ್ದಾರೆ. ಯಾವುದೇ ಅರ್ಜಿಯನ್ನು ಕರಿಬೇಕಾದ್ರೆ ಕನಿಷ್ಠ 30 ದಿವಸಗಳ ಕಾಲ ಅದನ್ನು ನೋಟಿಸ್ ಕೊಡಬೇಕು. ಆದರೆ ರಾಜ್ಯ ಸರ್ಕಾರ 30 ದಿನಗಳ ನೋಟಿಸನ್ನು ಕೊಡದೇನೆ 14 ದಿನಗಳಿಗಾಗಿ ಆ ನೋಟಿಸನ್ನು ಕೊಟ್ಟಿದ್ದಾರೆ. ಆ ನೋಟಿಸ್ ಕೂಡ ಎಲ್ಲೂ ಕೂಡ ಬಹಿರಂಗ ಆಗಿಲ್ಲ, ಅದನ್ನು ಗೌಪ್ಯವಾಗಿಟ್ಟಿರ್ತಕ್ಕಂಥದ್ದು. ಯಾಕೆ ಅಂದರೆ ತಮಗೆ ಬೇಕಾದಂಥ ಅರ್ಜಿಗಳು ಮಾತ್ರ ಅಲ್ಲಿ ಬರಲಿ ಅಂತಕ್ಕಂಥದ್ದು. 14ನೇ ದಿವಸಕ್ಕೆ ಬಂದಂಥ ಅರ್ಜಿಗಳನ್ನು 15ನೇ ದಿವಸಕ್ಕೆ ಪರಿಶೀಲನೆ ಮಾಡಿ 16ನೇ ದಿವಸಕ್ಕೆ MB ಪಾಟೀಲ್ ನೇತೃತ್ವದ ಕಮಿಟಿ, ಸಿಂಗಲ್ ವಿಂಡೋ ಕಮಿಟಿ ಸಭೆ ಸೇರಿಬಿಟ್ಟು ಆ ಜಾಗವನ್ನ ಖರ್ಗೆ ಅವರ ಕುಟುಂಬಕ್ಕೆ ಮೀಸಲಾಗಿ ಕೊಟ್ಬಿಡ್ತಾರೆ. ನಾವು ಕೇಳ್ತಾ ಇದ್ದೀವಿ, ಪ್ರಿಯಾಂಕಾ ಖರ್ಗೆ ಅವರು ಕೇಳಿದ್ದಾರೆ, ಯಾಕೆ ನಾವು ಮಾಡಬಾರ್ದ ಅಂತ. ನಿಮ್ಮನ್ನು ಯಾರು ಮಾಡಬಾರ್ದು, ತಡೆ ಹಿಡಿಬೇಕು ಅಂತ ಯಾರು ಹೇಳಿಲ್ಲ ಸ್ವಾಮಿ. ಒಂದು ಟ್ರಸ್ಟ್ನಲ್ಲಿ ಯಾವ ಪ್ರಭಾವ ಬೀರ್ತಕ್ಕಂಥ ವ್ಯಕ್ತಿಗಳು ಇರಬಾರ್ದು ಅಂತಕ್ಕಂಥದ್ದು. ನೀವು ಒಬ್ಬ ಮಂತ್ರಿಗಳಾಗಿ ಆ ಟ್ರಸ್ಟ್ನಲ್ಲಿ ಇಟ್ಕೊಂಡು ನೀವು ನಿಮ್ಮದೇ ಸರ್ಕಾರದಿಂದ ಹಂಚಿಕೆ ಮಾಡಲಿಕ್ಕೆ ನಿಮ್ಮ ಒಂದು ಪ್ರಭಾವ ಅಲ್ಲಿ ಬೀರಿದೆ ಅಂತಕ್ಕಂಥದ್ದು ಮೊದಲನೇ ನಮ್ಮ ಆಪಾದನೆ. ಅದಕ್ಕೆ ನೀವು ಉತ್ತರವಾಗಿ ಕೊಡಿ. ನಾವೇನಾದರೂ ಕೇಳಿದರೆ ಅದಕ್ಕೆ ಬೇರೆ ರೀತಿಯ ಉತ್ತರಗಳು ಅವ್ರ ಕಡೆಯಿಂದ ಬರ್ತಾ ಇದೆ. ಒಂದು ಸರ್ಕಾರ ಇಲ್ಲಿ ಲೋಪ ಮಾಡಿದೆ ಮತ್ತು ವಾಣಿಜ್ಯ ಉದ್ದೇಶಕ್ಕಾಗಿ ಮೀಸಲಿಟ್ಟಂತ ನಿವೇಶನ ಹಂಚಿಕೆ ಮಾಡಬೇಕಾದ್ರೆ ಒಂದು ನಿಯಮ ಇದೆ. ಯಾವ ನಿವೇಶನ ಅಲ್ಲಿರುವಂಥ ಮೂಲ ದರದ 2 ಪಟ್ಟು ಹಣವನ್ನ ಅದಕ್ಕೆ ಮೀಸಲಿಟ್ಟು ಅದನ್ನ ಆಕ್ಷನ್ ಕರಿಬೇಕು, ಓಪನ್ ಆಕ್ಷನ್ ಕರೆದು ಯಾರು ಜಾಸ್ತಿ ಬಿಡ್ ಮಾಡ್ತಾರೋ ಅವರಿಗೆ ಆ ಜಾಗವನ್ನು ಕೊಡಬೇಕು ಅಂತಕ್ಕಂಥದ್ದು ಇಲ್ಲೂ ಕೂಡ ಲೋಪವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ತಮ್ಮ ಮಂತ್ರಿಗಳಿಗೆ, ಪ್ರಭಾವಿ ದಲಿತ ಮುಖಂಡರುಗಳಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಬಿಟ್ರೆ, ಇಲ್ಲಿವರೆಗೂ ಯಾರು ನಿಜವಾಗಿ ದೀನ ದಲಿತರು ಇನ್ನೂ ದಲಿತ ಬಸ್ತಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ. ಅವರಿಗಾಗಿ ಮೀಸಲಿಟ್ಟಂತ ಎಲ್ಲ ಹಣವನ್ನ ಗ್ಯಾರಂಟಿಗಾಗಿ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇಲ್ಲಿವರೆಗೂ SC ST ಕಮಿಷನ್ ಅನ್ನ ನೇಮಕ ಮಾಡಿಲ್ಲ, ಅಧ್ಯಕ್ಷರು ನೇಮಕ ಮಾಡಿಲ್ಲ, ಸದಸ್ಯರು ನೇಮಕ ಮಾಡಲಿಲ್ಲ. ಯಾವುದೇ SC STಗೆ ಬಂದಂತ ಸ್ಕೀಮ್ಗಳು ಈ 1.5 ವರ್ಷ ಆಯ್ತು ಸರ್ಕಾರ ಅವರಿಗೆ ಕೊಡಬೇಕಾದಂತ, ಯಾರಿಗೆ ಬಡವರಿಗೆ ಹೊಲಕ್ಕಾಗಿ ಕೊಡಬೇಕಾಗಿದ್ದು, ಬದುಕಲಿಕ್ಕಾಗಿ ಕೊಡಬೇಕಾದಂತ ಯಾವುದೇ ಯೋಜನೆಗಳು, ಎಲ್ಲ ಯೋಜನೆಗಳು ಸ್ಥಗಿತ ಆಗಿದೆ. ದಲಿತರಿಗೆ ಮೀಸಲಿಟ್ಟಂತ ಏನು ಸ್ಕೀಮ್ಗಳಿದ್ದಾವೆ ಅವುಗಳನ್ನು ನಿಲ್ಲಿಸಿ ಇವತ್ತು ಅದನ್ನು ಡೈವರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ದಲಿತರದು, ಹಿಂದುಳಿದವರ ರಕ್ಷಣೆ ಮಾಡಲಿಕ್ಕೆ ವಿಫಲ ಆಗಿದೆ. ಅವರ ಅಭಿವೃದ್ಧಿಗೆ ಮೀಸಲಿಟ್ಟಂತ ಹಣವನ್ನ ಅನ್ಯ ಮಾರ್ಗದಲ್ಲಿ ತಮ್ಮ ಸರ್ಕಾರವನ್ನು ಉಳಿಸ್ಕೊಳ್ಳಿಕ್ಕೆ, ಗ್ಯಾರಂಟಿಗಳ ಸ್ಕೀಮ್ಗಳನ್ನು ಜಾರಿ ಮಾಡಲಿಕ್ಕೆ ಈ ಸರ್ಕಾರ ಇವತ್ತು ಮುಂದಾಗಿರ್ತಕ್ಕಂಥದ್ದು ಬಹಳ ವಿಪರ್ಯಾಸವೇ
ಸರಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆ ಈ ಒಂದು ಹಗರಣವನ್ನು ಬೆಳಕಿಗೆ ತಂದಂಥ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಚೆಲುವಾದಿ ನಾರಾಯಣ ಸ್ವಾಮಿ ಅವರ ಬಗ್ಗೆ UB ವೆಂಕಟೇಶ್ ಅವರು, MB ಪಾಟೀಲ್ರು ಬಹಳ ಹಗುರವಾದ ಮಾತುಗಳನ್ನು ಹೇಳಿದ್ದಾರೆ. ಅದು ಅವರಿಗೆ ಶೋಭೆ ತರುವಂಥದ್ದಲ್ಲ. ಯಾವತ್ತೂ ಕೂಡ ಚೆಲುವಾದಿ ನಾರಾಯಣ ಸ್ವಾಮಿ ಅವರು ಬಡತನ ಕುಟುಂಬದಿಂದ ಬಂದು ಹೋರಾಟವನ್ನು ಮಾಡಿಕೊಂಡು ಇವತ್ತು ಆ ಹಂತಕ್ಕೆ ತಲುಪಿದ್ದಾರೆ. ಇನ್ನೊಬ್ಬ ದಲಿತರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ಇವರಿಗೆ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಅವ್ರ ಬಗ್ಗೆ ಅತ್ಯಂತ ಕೀಳಾದ ಶಬ್ದಗಳನ್ನು ಬಳಸಿರುವಂಥ MB ಪಾಟೀಲ್ರು ಮತ್ತು UB ವೆಂಕಟೇಶ್ ಅವರು ಸಾರ್ವಜನಿಕವಾಗಿ ಕ್ಷಮೆಯನ್ನ ಕೇಳಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಏನು ದೀನ ದಲಿತ ಬಡವರಿಗೆ SC ಸಮುದಾಯಕ್ಕೆ ಮೀಸಲಿಟ್ಟಿರುವಂಥ ಎಲ್ಲ ಹಣ ಸ್ಕೀಮ್ಗಳು ಅವರ ಅಭಿವೃದ್ಧಿಗೋಸ್ಕರನೇ ಖರ್ಚು ಮಾಡಬೇಕು, ಅದಲ್ಲದೆ ಬೇರೆ ಕಡೆ ಆ ಹಣವನ್ನು ಡೈವರ್ಟ್ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬೆಂಗಳೂರಿನಲ್ಲಿ, ಕಲಬುರಗಿಯಲ್ಲಿ, ಬೇರೆ ಬೇರೆ ಕಡೆ ಸಿದ್ಧಾರ್ಥ ಟ್ರಸ್ಟ್ನಲ್ಲಿ ಹಲವಾರು ಎಕರೆಗಳಷ್ಟು ಜಮೀನುಗಳನ್ನು ಆ ಟ್ರಸ್ಟ್ ಪಡ್ಕೊಂಡಿದೆ. ನಮ್ದೇನು ಇಷ್ಟೇ ವಿನಂತಿ ಇದೆ, ಯಾವ ಉದ್ದೇಶಕ್ಕೆ ಅವರು ಟ್ರಸ್ಟನ್ನು ಬಳಸ್ಕೊಂಡಿದ್ದಾರೆ ಅದು ಸಮರ್ಪಕವಾಗಿ ಬಳಕೆ ಆಗ್ತಾ ಇದೆಯಾ? ಈ ಮೊದಲು ಅದು ಅವರಿಗೆ ಹಂಚಿಕೆಯಾಗಿರುವಂಥ ಜಮೀನು ಯಾವ ಉದ್ದೇಶಕ್ಕೆ ಹಂಚಿಕೆ ಆಗಿತ್ತು, ಆ ಉದ್ದೇಶ ಈಡೇರಿದ್ದಾಗ ಮಾತ್ರ ಇನ್ನೊಂದು ಜಮೀನನ್ನು ಅವ್ರಿಗೆ ಕೊಡಬೇಕಾಗಿತ್ತೆ ಹೊರತಾಗಿ ಅದು ಯಾವುದೇ ರೀತಿಯ ಅದರ ಒಂದು ವಿಚಾರಕ್ಕೆ ಹೋಗದೇನೆ, ಅದರ ತನಿಖೆಯನ್ನು ಮಾಡದೇನೆ ಅವರು ಹಾಕುವ ಎಲ್ಲ ಅರ್ಜಿಗಳಿಗೆ ತರಾತುರಿಯಲ್ಲಿ ಸಿಂಗಲ್ ವಿಂಡೋನಲ್ಲಿ ಕಾನೂನು ಮೀರಿ ಅವರಿಗೆ ಸರ್ಕಾರ ಅಲರ್ಟ್ ಮಾಡಿರುವಂಥದ್ದು ಇದೊಂದು ವಿಷಾದನೀಯ ಸಂಗತಿ. ಮತ್ತು ಇನ್ನುಳಿದಂಥ ಏನು ದಲಿತರಿದ್ದಾರೆ, ಅದರಲ್ಲೂ ಕೂಡ ವ್ಯಾಪಾರಸ್ಥರು, ಇಂಡಸ್ಟ್ರಿಯಲಿಸ್ಟ್ಗಳು ಮುಂದೆ ಬರಬೇಕು ಅಂತಿದ್ದಾರೆ, ಸಾವಿರಾರು ಜನ ಕನಸು ಹೊತ್ಕೊಂಡಿದ್ದಾರೆ. ಅಂಥ ದಲಿತರಿಗೆ ಹಂಚಿಕೆ ಆಗಬೇಕಾದಂಥ ಜಮೀನಿಗೆ ಒಂದು 30 ದಿವಸ 60 ದಿವಸ ಕಾಲಾವಕಾಶ ಕೊಟ್ಟು ಅರ್ಜಿಯನ್ನು ಕರೆದು ಆ ಜಮೀನುಗಳನ್ನು ಹಂಚಿಕೆ ಮಾಡಿದರೆ ನಿಜವಾಗ್ಲೂ ದಲಿತರು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು